ಕಲಬುರಗಿ ಜಿಲ್ಲೆಯ ಶಹಾಬಾದ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 29 ಸೆಪ್ಟೆಂಬರ್ 2024 ರಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಮಧ್ಯ ಅವಧಿಯಲ್ಲಿ ಶ್ರೀ ಅಬ್ದುಲ್ ರಜಾಕ್ ಮರ್ತೂರು ಗ್ರಾಮ ಇವರ ಮನೆ ಕೀಲಿ ಒಡೆದು ಬಿಟ್ಟು ಬೆಳಗಿನ ಜಾವ ಕಳ್ಳತನ ಆಗಿರುತ್ತದೆ. ಅದು ಸಂಜೆ ಬಂದು ಅವರು ಈ ಥರ ಅವರ ಮನೆ ಕಳ್ಳತನ ಆಗಿದೆ ಅಂತ ಶಹಾಬಾದ್ ನಗರ ಪೊಲೀಸ್ ಠಾಣೆಗೆ ಬಂದು ದೂರು ದಾಖಲಿಸಿರುತ್ತಾರೆ. ಈ ದೂರದಲ್ಲಿ ಟೋಟಲ್ 5 ಗ್ರಾಮು 2 ಬಂಗಾರ ಉಂಗುರಗಳು ಮತ್ತು ಅದೇ ರೀತಿಯಿಂದ ಬೇರೆ ಬೇರೆ ಥರ ಚಿನ್ನ ಆಭರಣಗಳ ಕಳ್ಳತನ ಆಗಿದೆ ಅಂತ ದೂರು ಕೊಟ್ಟಿದ್ದ ಮೇರೆಗೆ ಶಹಾಬಾದ್ ನಗರದಲ್ಲಿ 100/2024 ದಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಇದು ಬಗ್ಗೆ DYSP ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ತಂಡಗಳ ರಚನೆ ಮಾಡಲಾಗಿದೆ. ಇದರಲ್ಲಿ ಮೇನ್ CPI ಆಗಿರೋ CPI ಚಿತ್ತಾಪುರ್ ಚಂದ್ರಶೇಖರ್ ತಿಗಡಿ, CPI ಕಾಲ್ಗಿ ಜಗದೇವಪ್ಪ ಪಾಲ ಮತ್ತು PI ಶಹಾಬಾದ್ ನಟರಾಜ್ ಲಾಡೆ ಇವರ ಅಂಡರಲ್ಲಿ ಬೇರೆ ಬೇರೆ ತಂಡಗಳ ರಚನೆ ಆಗಿದೆ. ಇದರಲ್ಲಿ PSI ತಿರುಮಲೇಶ್ ಮತ್ತು ASI ಗುಂಡಪ್ಪ, ಲಾಲಾ ಅಹಮದ್, ಮಲ್ಲಿಕಾರ್ಜುನ್, ಉಪಲಪ್ಪ ಮತ್ತು ಸಿಬ್ಬಂದಿ ಆಗಿರುವಂಥ ರಮಣಯ್ಯ, ರವಿ, ಆರಿಫ್, ಶ್ರೀಕಾಂತ್, ಲಕ್ಷ್ಮಣ್, ಬಸಲಿಂಗಪ್ಪ, ದೊಡ್ಡಪ್ಪ, ವೆಂಕಟೇಶ್, ಭೀಮೇಶ್, ಮಂಜುನಾಥ್ ಇವರೆಲ್ಲ ಈ ತಂಡದಲ್ಲಿ ಭಾಗಿಯಾಗಿದ್ದಾರೆ. ಇದಲ್ಲದೆ ಸಾಕಷ್ಟು ದಿನಗಳಿಂದ ಈ ಥರ ಬೆಳಗಿನ ಜಾವ ಕಳ್ಳತನ ಜಾಸ್ತಿ ಹೆಚ್ಚಾಗ್ತಾ ಇರೋಂಥ ಮಾಹಿತಿ ಮೇರೆಗೆ ನಾವು ಭಾಳ ಅಲರ್ಟಾಗಿ ಕೆಲಸ ಮಾಡಿದ್ದೀವಿ. ಇದೇ ವಿಚಾರಕ್ಕಾಗಿ ನೈಟ್ ರೌಂಡ್ಸಲ್ಲಿ ಎಲ್ಲ ಸಸ್ಪೆಕ್ಟ್ಗಳನ್ನು ಚೆಕ್ ಮಾಡ್ತಾ ಇದ್ದಾಗ ಒಂದು ಅನುಮಾನಾಸ್ಪದವಾಗಿ ಇಬ್ಬರು ಓಡಾಡ್ತಾ ಇದ್ದಾಗ ಅವ್ರನ್ನ ಹಿಡ್ಕೊಂಡು ವಿಚಾರಿಸಲಾದಾಗ ಅವರ ಹೆಸರು ರಫೀಕ್, ತಂದೆ ಅಬ್ದುಲ್ ಗನಿ ಅಂತ 33 ವರ್ಷ, ಗಂವಾರ್ ತಾಲೂಕು ಜೀವರ್ಗಿ, ಹಾಲಿ ವಾಸ ವಾಡಿದಲ್ಲಿರ್ತಾರೆ. ಮತ್ತು 2ನೇ ಸಸ್ಪೆಕ್ಟ್ ಆಗಿರುವಂಥ ಮೊಹಮ್ಮದ್ ಮಜೀದ್, ತಂದೆ ಖಾಜಾ ಮೊಯಿನುದ್ದೀನ್ ಪೊಲೀಸ್ ಪಾಟೀಲ್, ವಯಸ್ಸು 34 ವರ್ಷ, ಯತಿಮಖಾನ್ ಕಾಂಪೌಂಡ್, ಸ್ಟೇಷನ್ ರೋಡ್, ಕಲಬುರಗಿ ನಗರ ಇವರು ಅಂತ ಹೆಸರು ಹೇಳಿದ ಮೇಲೆ ಅವರ ಹಿನ್ನೆಲೆಯಲ್ಲಿ ಚೆಕ್ ಮಾಡಿದಾಗ ಈ ಹಿಂದೆ ಅವ್ರ ಮೇಲೆ 30ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಅದು ಬೇರೆ ಕಲಬುರಗಿ ನಗರ, ಕಲಬುರಗಿ ಜಿಲ್ಲೆ ಎಲ್ಲ ಕಡೆ 30 ಹೆಚ್ಚು ಪ್ರಕರಣ ದಾಖಲಾಗಿರೋದ್ರಿಂದ ಸ್ವಲ್ಪ ಅವ್ರನ್ನೆಲ್ಲ ಚೆಕ್ ಮಾಡಿ ವಿಚಾರಣೆ ಮಾಡಿದಾಗ ಅವರು ಈ ಶಹಾಬಾದ್ ವಾಡಿ ಸುತ್ತಮುತ್ತಲ ಏರಿಯಾಗಳೆಲ್ಲ ಬೆಳಗಿನ ಜಾವ ಕಳ್ಳತನ ಮಾಡಿದೆವು ಅಂತ ಒಪ್ಪಿಕೊಂಡಿರ್ತಾರೆ. ಅವರು ಮೋಡಸ್ ಯಾವ ಥರ ಅವರು ಕಳ್ಳತನ ಮಾಡಿದರು ಅಂತ ನಾವು ತಿಳ್ಕೊಂಡಿದ್ದ ಮೇಲೆ ಅವರು ಮೇಜರಾಗಿ ಬೆಳಿಗ್ಗೆ ಅವರು ಏನು ಈ ಥರ ರೆಕ್ಕಿ ಮಾಡೋದು ಅಂಥದ್ದೇನು ಕಂಡು ಬಂದಿಲ್ಲ. ಬಟ್ ಬೆಳಿಗ್ಗೆ 10 ಗಂಟೆಯಿಂದ ಮನೆಯಿಂದ ಬಿಟ್ಟು ಊರೂರ ಸುತ್ತಾಡೋದು, ಎಲ್ಲಿ ಖಾಲಿ ಮನೆ ಸಿಗುತ್ತೋ ಖಾಲಿ ಇರುತ್ತೋ ಅದು ಡೈರೆಕ್ಟಾಗಿ ಮನೆ ಬೀಗ ಮುರಿದು ಬಿಟ್ಟು ಅವರು ಡೈರೆಕ್ಟಾಗಿ ಬೇರೆ ಬೇರೆ ರೂಮ್ಗಳೆಲ್ಲ ಯಾರೂ ಸರ್ಚ್ ಮಾಡೋದಿಲ್ಲ. ಡೈರೆಕ್ಟಾಗಿ ಅಲ್ಮೆರಾಗೆ ಹೋಗೋದು, ಅಲ್ಮೆರಾ ಓಪನ್ ಮಾಡೋದು, ಅದು ಬಾಕ್ಸ್ ಏನಿರುತ್ತೆ ಓಪನ್ ಮಾಡಿ ಅದರಲ್ಲಿ ಚಿನ್ನ ಸಿಕ್ಕರೆ ಚಿನ್ನ, ಬೆಳ್ಳಿ ಸಿಕ್ಕರೆ ಬೆಳ್ಳಿ, ದುಡ್ಡು ಸಿಕ್ಕರೆ ದುಡ್ಡು ತೊಗೊಂಡು ಹೋಗೋದು ಮತ್ತು ಅದರ ಜೊತೆ ಕೀಲಿ ತೊಗೊಂಡು ಅವರು ಫಿಂಗರ್ ಪ್ರಿಂಟ್ಸ್ ಸಿಗಬಾರ್ದು ಅಂತ ಅದು ಕ್ಲೀನ್ ಮಾಡಿ ವಿತಿನ್ ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಷ್ಟು ಫಾಸ್ಟಾಗಿ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ಎಲ್ಲ ಮುಗಿಸ್ಬಿಟ್ಟು ವಾಪಸ್ ಹೋಗ್ತಿದ್ದಾರೆ. ಇದು ಒಂದೇ ಕಳ್ಳತನ ಅಲ್ಲ, ಈ ಥರ ಸುಮಾರು 9 ಬೆಳಿಗ್ಗೆ ಕಳ್ಳತನಗಳು ಪ್ರಕರಣ ದಾಖಲಾಗಿದೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ. ಇದಕ್ಕೆಲ್ಲ ಇವರೇ ಮೇಜರ್ ಆರೋಪಿ ಆಗಿದ್ದಾರೆ. ಅದೇ ರೀತಿಯಿಂದ ಬೇರೆ 2 ನೈಟ್ ಕಳ್ಳತನೂ ಮಾಡಿದ್ದಾರೆ. ಅಷ್ಟು ಈ ಥರ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಇವರದು ಹವಳಿ ಜಾಸ್ತಿ ಆಗಿದೆ. ಸೊ ಅದರಿಂದ ಶಹಾಬಾದ್ ಉಪವಿಭಾಗದವರು ಬೇರೆ ಬೇರೆ ತಂಡನ ರಚನೆ ಮಾಡಿ ಮೇಜರ್ ಇದು ಡಿಟೆಕ್ಟ್ ಮಾಡುವ ಕಾರ್ಯಾಚರಣೆಯಲ್ಲೇ ತೊಡಗಿದ್ದಾರೆ. ಬಟ್ ಅದು ಯಶಸ್ವಿ ಆಗಿದ್ದಾರೆ. ಇದರಲ್ಲಿ ಮೇಜರ್ 170 ಗ್ರಾಮ್ಸ್ ಸದ್ಯಕ್ಕೆ ರಿಕವರ್ ಮಾಡಿದ್ವಿ. ಇನ್ನೂ 40 ಗ್ರಾಮ್ಸ್ ಒಂದು ರಿಕವರ್ ಮಾಡೋದಿದೆ. ಟೋಟಲ್ 200 ಗ್ರಾಮ್ಸ್ ನಾವು ರಿಕವರಿ ಮಾಡೋಂಗೆ ಆಗುತ್ತೆ. 280 ಗ್ರಾಮ್ಸ್ ಬೆಳ್ಳಿ ಸಾಮಾನುಗಳನ್ನು ರಿಕವರಿ ಮಾಡಿದ್ವಿ. ನಗದು ಹಣದಲ್ಲಿ 1,05,000 ನಗದು ಹಣವನ್ನು ನಾವು ರಿಕವರಿ ಮಾಡಿದ್ದೇವೆ. ಇದರಲ್ಲಿ ಅವರು ಉಪಯೋಗಿಸಿರುವಂಥ ಮೋಟಾರ್ ಸೈಕಲನ್ನು ಒಂದು ಬೈಕು ರಿಕವರಿ ಮಾಡಿದ್ವಿ. ಒಟ್ಟಾರೆ ಟೋಟಲ್ ಎಲ್ಲ ವ್ಯಾಲ್ಯೂ ಚೆಕ್ ಮಾಡಿದರೆ 14,70,000 ರೂಪೀಸ್ ವ್ಯಾಲ್ಯೂ ಇರುವಂಥ ಪ್ರಾಪರ್ಟಿನ ನಾವು ರಿಕವರಿ ಮಾಡಿದ್ವಿ. ಮತ್ತು ಇವರಲ್ಲಿ ಇನ್ನೊಂದು ವಿಶೇಷ ಏನಂತಾರೆ ಕಾರ್ಯಾಚರಣೆ ಏನಂದರೆ ವಿಶೇಷತೆ ಏನಂದರೆ ಅವ್ರು ಏನೇ ಬಂಗಾರ ಕಳ್ಳತನ ಚಿನ್ನ ಕಳ್ಳತನ ಮಾಡಿದ್ರು ಅವರ ಹೆಸರಲ್ಲಿ ಇಡೋದಿಲ್ಲ. ಬೇರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸಲ್ಲಿ ಬೇರೆಯವರ ಆಧಾರ್ ಕಾರ್ಡ್ ಬಳಸಿ ಬೇರೆಯವರ ಹೆಸರಲ್ಲಿ ಚಿನ್ನವನ್ನು ಇಟ್ಟಿದ್ದಾರೆ. ಅದನ್ನು ನಾವು ರಿಕವರಿ ಮಾಡಿದ್ದೀವಿ. ಬಟ್ ಇದರಲ್ಲಿ ಸಾಕಷ್ಟು ಎಫರ್ಟ್ಸ್ ಮಾಡಿ
ಹಗಲು ರಾತ್ರಿ ಅನ್ನದೇ ಈ ಎಲ್ಲ ಕಳ್ಳತನ ಕೇಸಸ್ಸು ಪತ್ತೆ ಆಗಬೇಕು ಅಂತ ಶ್ರಮಿಸಿದ್ದಕ್ಕೆ ಎಲ್ಲ ನಮ್ಮ ಶಹಾಬಾದ್ ಉಪವಿಭಾಗ DYSP ಅವರಿಗೆ ಮತ್ತು 3 ಇನ್ಸ್ಪೆಕ್ಟರ್ಗಳಿಗೆ ಮತ್ತು PSI ಅವರಿಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ನಾನು ಈ ಸಭಾ ಮುಖಾಂತರ ಅಭಿನಂದನೆಗಳು ತಿಳಿಸುತ್ತೇನೆ. ಯಾರ್ದು 2 to 3 years. ಬಟ್ ಈ ನಾವು ಪತ್ತೆ ಮಾಡಿದ ಎಲ್ಲ ಕಳ್ಳತನ ಇತ್ತೀಚೆಗೆ ಆಗಿರುವುದು. ಹೌದು, 5 to 6 years ಇಂದ ಇವ್ರದ್ದು ಕಳ್ಳತನ ಪ್ರಕರಣ. ಇವ್ರದ್ದು ಯಾವ ಥರ ಇದೆ ಅಂದರೆ ಕಳ್ಳತನ ಮಾಡೋದು, ಜೈಲಿಗೆ ಹೋಗೋದು, ಮತ್ತು ಅವ್ರ ಗೀಲು ಬಿಡಿಸ್ಕೋಬೇಕಂದ್ರೆ ಅವ್ರ ದುಡ್ಡು ಅವಶ್ಯಕತೆ ಇರುತ್ತೆ. ಆ ದುಡ್ಡು ಸಾಲ ಮಾಡಿ ಕೊಡೋದು, ಮತ್ತು ಅದು ಕೊಡಲಿಕ್ಕೆ ಮತ್ತೆ ಕಳ್ಳತನ ಮಾಡೋದು. ಅಂದರೆ ಇದೊಂದು ವಿಶಿಯಸ್ ಸೈಕಲ್ ಲೆಕ್ಕದಲ್ಲಿ ಅವರು ಜೈಲಿಂದ ಆಚೆ ಬರಲಿಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೋ ಮತ್ತೆ ಆ ದುಡ್ಡುಗೋಸ್ಕರ ಮತ್ತೆ ಕಳ್ಳತನ ಮಾಡೋದು. ಈ ಪ್ರವೃತ್ತಿಯಲ್ಲಿ ಇದು ಅವರದ್ದು ನೇಚರ್ ಇದೆ. ಇವರು ಇತ್ತೀಚೆಗೆ ಮೇ ತಿಂಗಳಲ್ಲಿ ಬೇರೆ ಕೇಸಲ್ಲಿ ಜೈಲಿಗೆ ಹೋಗ್ಬಿಟ್ಟು ವಾಪಸ್ ಜೂನ್ ತಿಂಗಳಲ್ಲಿ ಬಂದಿದ್ದಾರೆ. ಒನ್ ಆಫ್ ದಿ ರೀಸನ್ ಮತ್ತೆ ಕಳ್ಳತನ ಶುರು ಮಾಡ್ಲಿಕ್ಕೆ ಕಾರಣ ಏನಂದರೆ ಅವ್ರ ಫೀಸು ಏನೇನು ಖರ್ಚಾಗಿದೋ ಇದೆಲ್ಲ ಅದಕ್ಕೋಸ್ಕರ ಕಳ್ಳತನ ಮಾಡಿದ ಅನ್ನೋದು ಒಂದು ಕಾರಣವೂ ಇದೆ. ಇದರಲ್ಲಿ ಭಾಗಿಯಾರದು ಇಬ್ಬರೇ ಭಾಗಿಯಾಗಿದ್ದಾರೆ. ನಾವು ಇದೆಲ್ಲ ಇನ್ನೂ ನಾವು ಡೀಟೇಲ್ ಆಗಿ ಚೆಕ್ ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ ನಾವು ಮಾರಾಟ ಮಾಡಿದ್ರೆ ಇದೆಲ್ಲ ನಾವು ಎಲ್ಲೆಲ್ಲಿ ಇದೆಲ್ಲ ಟೋಟಲ್ ಡೀಟೇಲ್ ಆಗಿ ನಮ್ಮ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಅವರು ಇದು ಮತ್ತು ಇದಕ್ಕೆ ಇವರಿಗೆ ಬೇರೆ ಯಾರಾದರೂ ಸಹಕಾರ ನೀಡಿದಿರಾ, ಯಾರಾದರೂ ಸಹಕಾರ ನೀಡಿದರೆ ಅವರು ಈ ಕೇಸಸ್ಸಲ್ಲಿ ಭಾಗಿಯಾಗ್ತಾರೆ. ಸೊ ಅದಿನ್ನೂ ಡೀಟೇಲ್ ಆಗಿ ನಾವು ಚೆಕ್ ಮಾಡಬೇಕಾಗುತ್ತೆ. ಬಟ್ ಏನಂದರೆ ನಾವು ಒಂದು ಸಂತೋಷಕರ ವಿಷಯ ಏನು ಅಂದರೆ ಇತ್ತೀಚಿನ ದಿನಗಳಲ್ಲಿ ಸದ್ಯ ಪ್ರತಿದಿನ ಅಥವಾ 2 ದಿನಗಳಕ್ಕೊಮ್ಮೆ ಒಂದೊಂದು ಕಳ್ಳತನ ರಿಪೋರ್ಟ್ ಆಗ್ತಾ ಇತ್ತು. ಅದನ್ನು ಬೆಳಗಿನ 10 o'clock to 5 ಗಂಟೆ ಮಧ್ಯ ಅವಧಿಯಲ್ಲಿ ರಿಪೋರ್ಟ್ ಆಗ್ತಾ ಇತ್ತು. ಅದೊಂದು ನಮಗೆ ತಲೆನೋವು ಥರ ಆಗಿದೆ. ಈಗ ನಾವು ಅವರು ಅರೆಸ್ಟ್ ಆಗಿ ಇಷ್ಟೆಲ್ಲ ರಿಕವರಿ ಆಗಿದ್ದರಿಂದ ಈಗ ಕಡಿಮೆ ಆಗಿದೆ. ಈಗ ಅದಕ್ಕೆ ಇವರೆಲ್ಲ ಶಿಕ್ಷೆ ಆಗೋ ರೀತಿಯಲ್ಲಿ ನಾವು ಮಾಡಿದರೆ, ಶಿಕ್ಷೆ ಆಗಿದರೆ ಇದೆಲ್ಲ ಕಡಿವಾಣ ಆಗುತ್ತೆ. ನಾವು ಶಿಕ್ಷೆ ಆಗೋ ರೀತಿಯಲ್ಲಿ ತನಿಖೆ ಮಾಡಿ ಕೋರ್ಟಲ್ಲಿ ಫಾಲೋ ಅಪ್ ಮಾಡಿ ಅವರು ಶಿಕ್ಷೆ ಆಗೋ ರೀತಿಯಲ್ಲಿ ನೋಡ್ಕೊಳ್ತೀವಿ. ಕಳ್ಳತನ ಕೇಸಸ್ ಇದೆ. ಇಬ್ಬರು ಇದ್ದಾರೆ. ಇಡ್ತೀವಿ, ಅದ್ರ ಹೆಸರೆಲ್ಲ ಹೇಳ್ತೀವಿ ಇದರಲ್ಲಿ ಮೆನ್ಷನ್. ಇಲ್ಲ, ಕಲಬುರಗಿ ಇಲ್ಲೇ ಇಡ್ತಿದ್ರು.